ಸಂಸತ್ಗೆ ನುಗ್ಗಿ ಕಲರ್ ಸ್ಮೋಕ್ ಬಿಟ್ಟ ಪ್ರಕರಣ ಮನೋರಂಜನ್ ಕುಟುಂಬಸ್ಥರ ತೀವ್ರ ವಿಚಾರಣೆ. ಸಂಸತ್ಗೆ ನುಗ್ಗಿ ಕಲರ್ ಸ್ಮೋಕ್ ಬಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೋರಂಜನ್ ಕುಟುಂಬಸ್ಥರ ತೀವ್ರ ವಿಚಾರಣೆ ನಡೆದಿದೆ. ದೆಹಲಿಯ ಸ್ಪೆಷಲ್ ಸೆಲ್ ಪೊಲೀಸರಿಂದ ವಿಚಾರಣೆ. ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡೇ ಪೊಲೀಸರು ಬಂದಿದ್ದಾರೆ. ಭಾಷಾಂತರಕಾರರನ್ನ ಅಂದ್ರೆ ಟ್ರಾನ್ಸ್ಲೇಟ್ ಮಾಡುವವರನ್ನ ಕೂರಿಸಿಕೊಂಡೇ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಮನೋರಂಜನ್ ಕುಟುಂಬಸ್ಥರಿಗೆ. ಮನೋರಂಜನ್ ತಂದೆ ತಾಯಿಯ ಪ್ರತ್ಯೇಕ ವಿಚಾರಣೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಸಂಸತ್ಗೆ ನುಗ್ಗಿ ಕಲರ್ ಸ್ಮೋಕ್ ಅನ್ನ ಬಿಟ್ಟಿದ್ರು. ಸಂಸತ್ನಲ್ಲಿ ಕಲಾಪ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು. ಮನೋರಂಜನ್, ಸಾಗರ್ ಶರ್ಮಾ ಇಬ್ರು ಕೂಡ ಸಂಸತ್ನ ಒಳಗಡೆ ನುಗ್ಗಿದ್ರು. ಮನೋರಂಜನ್ ಮೈಸೂರು ನಿವಾಸಿ, ವಿಜಯನಗರದವರು. ಅವರ ತಂದೆ ತಾಯಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ. ಪ್ರಮುಖವಾಗಿ ಒಂದಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಆ ಪ್ರಶ್ನೆಗಳನ್ನು ಹಾಕಿ ಅದಕ್ಕೆ ಉತ್ತರವನ್ನು ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಪ್ರಶ್ನೆಗಳು ಈ ರೀತಿ ಇದೆ. ಸಾಗರ್ ಶರ್ಮಾ ಪರಿಚಯ ನಿಮಗಿದೆಯಾ? ಹಾಗೆಯೇ ಎಷ್ಟು ದಿನಗಳ ಹಿಂದೆ ಸಾಗರ್ ಶರ್ಮಾ ಬಂದಿದ್ದ? ಸಾಗರ್ ಶರ್ಮನನ್ನ ಮನೋರಂಜನ್ ಏನೆಂದು ಪರಿಚಯಿಸಿದ್ದ? ಸಾಗರ್ ಶರ್ಮಾ ಒಬ್ನೇ ಬಂದಿದ್ನಾ, ಜೊತೆಗೆ ಬೇರೆ ಯಾರಾದರೂ ಬಂದಿದ್ರಾ? ಈ ರೀತಿಯ ಪ್ರಶ್ನೆಗಳನ್ನ ಹಾಕಿ ಮನೋರಂಜನ್ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಪೊಲೀಸರಿಂದ ಮನೋರಂಜನ್ ತಂದೆ ತಾಯಿಯ ತೀವ್ರ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಎಲ್ಲಿಗೆ ಬಂದಿದೆ? ಎಷ್ಟೊತ್ತಿಗೆ ಮುಗಿಬಹುದು? ಸದ್ಯದ ಬೆಳವಣಿಗೆ ಏನಾಗಿದೆ? ಮಧುಶ್ರೀ, ಖಂಡಿತವಾಗ್ಲೂ ಕಳೆದ 4 ತಾಸಿನಿಂದ ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ದೆಹಲಿ ಪೊಲೀಸರು. ಏನೋ ಬೆಳಗ್ಗೆ ಬಂದಂಥ ಪೊಲೀಸರು ಈಗಲವರೆಗೂ ಕೂಡ ಅವ್ರನ್ನ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಕುಟುಂಬಸ್ಥರು ಏನಿದ್ದಾರೆ ಮನೋರಂಜನ್ ಕುಟುಂಬಸ್ಥರು, ಅವ್ರನ್ನ ತೀವ್ರ ವಿಚಾರಣೆಗೊಳಪಡಿಸ್ತಾ ಇರುವಂಥದ್ದು. ದೆಹಲಿಯಿಂದ ಒಂದಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಂಡು ಬಂದಿದ್ರು. ಆ ಒಂದು ಪ್ರಶ್ನೆಗಳನ್ನು ಇಟ್ಟುಕೊಂಡು ಈಗ ಅವ್ರನ್ನ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಮನೋರಂಜನ್ನ ಒಂದು ಸುತ್ತಿನಲ್ಲಿ ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಮನೋರಂಜನ್ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ಆ ಒಂದು ಹೇಳಿಕೆಗಳಿಗೆ ಸಂಬಂಧಪಟ್ಟ ಇಲ್ಲಿ ಪೋಷಕರು ಯಾವ ಉತ್ತರ ಕೊಡ್ತಾರೆ ಅನ್ನುವಂಥ ವಿಚಾರವಾಗಿ ಒಂದು ರೀತಿಯಲ್ಲಿ ಟ್ಯಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗ ನಾನು ಮನೋರಂಜನ್ ಮನೆಯ ದೃಶ್ಯವನ್ನು ತೋರಿಸ್ತೇನೆ. ಇದು ಮನೋರಂಜನ್ ಅವರ ಮನೆಯ ಕೊಠಡಿ ಏನಾಗಿದೆ, ಮನೋರಂಜನ್ ಕೊಠಡಿಯಾಗಿದೆ. ಇದೇ ಒಂದು ಕೊಠಡಿಯಲ್ಲಿ ಕುಳಿತು ಈಗ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಕುಳಿತು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮನೋರಂಜನ್ ಎಷ್ಟು ವರ್ಷದಿಂದ ಡಿಸ್ಕಂಟಿನ್ಯೂ ಮಾಡಿದ ಕಾರಣ ಏನಾಗಿರ್ಬೋದು, ಮತ್ತೆ ಸಾಗರ್ ಶರ್ಮಾ ಈಗ ಮನೆಗೆ ಬಂದಿದ್ದ, ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈಗ ತಪಾಸಣೆಯನ್ನು ಮಾಡಿಸ್ತಿರೋ ಜೊತೆಗೆ ತನಿಖೆಯನ್ನು ಮಾಡಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ಒಂದು ಹಂತದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಂಡು ಬಂದಿದ್ದು. ಆ ಸಿದ್ಧಪಡಿಸಿದಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಪಡ್ಕೊಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸ್ಥಳೀಯ ಪೊಲೀಸರನ್ನ ಸಹಾಯವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಯಾಕಂತಂದರೆ ಹಿಂದಿ ಭಾಷೆ ಮಾತಾಡುವ ಕಾರಣಕ್ಕೋಸ್ಕರ ಇಲ್ಲಿ ಹಿಂದಿ ಬರುವಂಥ ಕನ್ನಡದ ಪೊಲೀಸರನ್ನ ಇಟ್ಕೊಂಡು ಅವರ ಪೋಷಕರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿಕೊಂಡು ಈಗ ಎಲ್ಲ ಅಂದರೆ ಅವ್ರಿಗೆ ಬೇಕಾದಂಥ ಪ್ರಶ್ನೆಗಳು ಏನೆಲ್ಲ ಸಿದ್ಧಪಡಿಸ್ಕೊಂಡು ಬಂದಿದ್ರು, ಜೊತೆಗೆ ಆ ಒಂದು ಪ್ರಶ್ನೆಗಳಿಗೆ ಬಂದಂಥ ಉತ್ತರಗಳಿಗೆ ಮೇಲೆ ಮತ್ತಷ್ಟು ಪ್ರಶ್ನೆಗಳನ್ನು ಹಾಕಿಕೊಂಡು ಈಗ ಪ್ರಶ್ನೆ ಕೇಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ದಿಲೀಪ್.